ಸಿದ್ಧವಾಗಿದೆ ಪೊಗರು. ಧ್ರುವ ಸರ್ಜಾ ಗೆಟಪ್ ಸೂಪರು. ನಟ ಧ್ರುವ ಸರ್ಜಾ ಭರ್ಜರಿ ಚಿತ್ರದ ಯಶಸ್ಸಿನ ನಂತರ ಕೈಗೆತ್ತಿಕೊಂಡ ಚಿತ್ರ ಪೊಗರು. ಅವರ ಈ ಪೊಗರಿನ ಬಗ್ಗೆ ಅಭಿಮಾನಿಗಳು ಎಷ್ಟು ಕಾತರದಿಂದ ಕಾಯುತ್ತಿದ್ದಾರೆಂದರೆ ಪ್ರತಿದಿನ ಬಿಡದೆ ಈ ಚಿತ್ರ ಯಾವಾಗ ಬರಬಹುದು, ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಾ, ಹಾಡುಗಳನ್ನು ನಾವು ಯಾವಾಗ ಕೇಳಬಹುದು, ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಕಾರಣಗಳು ಇವೆ. ಯಾಕೆಂದ್ರೆ ಈ ಚಿತ್ರದಲ್ಲಿ ಧ್ರುವ ಸರ್ಜಾ ಹೊಸ ಬಗೆಯ ಗೆಟಪ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಬಗೆಯ ದೇಹ ವಿನ್ಯಾಸಕ್ಕಾಗಿ ಸಮಯ ತೆಗೆದುಕೊಂಡು ಚಿತ್ರೀಕರಣದಲ್ಲಿ ಭಾಗಿಯಾಗುತ್ತಿದ್ದಾರೆ. ಸುಮಾರು ದಿನಗಳ ಹಿಂದೆಯೇ ಚಿತ್ರದ ಮೊದಲ ಹಂತದ ಚಿತ್ರೀಕರಣ ಮುಗಿದಿದ್ದು ಅಲ್ಲಿ ಧ್ರುವ ಸರ್ಜಾ ಶಾಲಾ ಹುಡುಗನಾಗಿ ಕಾಣಿಸಿಕೊಂಡಿದ್ದಾರೆ. ಇದಕ್ಕಾಗಿ ಅವರು ಬರೋಬ್ಬರಿ 30 kg ತೂಕವನ್ನ ಇಳಿಸಿಕೊಂಡು ತಮ್ಮ ಸಿನಿಮಾಭಿನಯದ ಪ್ರೀತಿಯನ್ನು ಮೆರೆದಿದ್ದಾರೆ. ಇದೆಲ್ಲ ಹಳೆಯ ಕಥೆಯಾದರೆ ಹೊಸ ಕಥೆ ಎಂಬಂತೆ ನಮಗೆ ಸಿಕ್ಕಿರುವ ಚಿತ್ರ ಇದು. ಎಸ್, ಪೊಗರು ಚಿತ್ರಕ್ಕೆ ಲೇಟ್ ಆದರೂ ಲೇಟೆಸ್ಟ್ ಎನ್ನುವಂತೆ ಹೈದರಾಬಾದಿನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಚಿತ್ರೀಕರಣ ನಡೆಯುತ್ತಿದೆ. ಅಲ್ಲಿಂದ ಬಂದ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಇಲ್ಲಿ ಧ್ರುವ ಸರ್ಜಾ ಗೆಟಪ್ ನೋಡಿದರೆ ಆಂಗ್ರಿ ಯಂಗ್ ಮ್ಯಾನ್ ತರ ಕಾಣಿಸುತ್ತಿದ್ದಾರೆ. ಹರಿದ ಬನಿಯನ್ನು, ಕಪ್ಪು ಕೂಲಿಂಗ್ ಗ್ಲಾಸು, ವಿಶಿಷ್ಟ ಪ್ಯಾಂಟು ಮತ್ತು ಹೆವಿ ಕಾನ್ಫಿಡೆನ್ಸು ಎಲ್ಲವೂ ಈ ಚಿತ್ರದಲ್ಲಿ ಕಾಣಿಸುತ್ತಿದೆ. ನಂದಕಿಶೋರ್ ನಿರ್ದೇಶನದ ಈ ಚಿತ್ರಕ್ಕೆ BK ಗಂಗಾಧರ್ ಬಂಡವಾಳ ಹೂಡಿದ್ದು ರಶ್ಮಿಕಾ ಮಂದಣ್ಣ ಮತ್ತು ಶಾನ್ವಿ ಶ್ರೀವಾಸ್ತವ್ ನಟಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಮೂಲಗಳ ಪ್ರಕಾರ ಇದನ್ನು ರೊಮ್ಯಾಂಟಿಕ್ ಆಕ್ಷನ್ ಚಿತ್ರ ಎನ್ನಲಾಗಿದೆ. ಏನೇ ಆಗಲಿ ಈ ಒಂದು ಫೋಟೋ ಸಾಕು ಧ್ರುವ ಅಭಿಮಾನಿಗಳು ಹಬ್ಬ ಮಾಡಲು. ಏನಂತೀರಾ?